ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಕ್ಯಾಪಿಟಲ್. ಫ್ರೆಂಡ್ಸ್, ಇನ್ನೂ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಕಲ್ಯಾಣ್ ಜ್ಯುವೆಲರ್ಸ್ IPO ಬಿಟ್ಟಿದ್ದಾರೆ. ಅದರ ಅನಾಲಿಸಿಸ್ ನೋಡೋಣ. ಈ IPO ವಿಡಿಯೋ ನೋಡಿದಾದ್ಮೇಲೆ ನೀವು IPOಗೆ ಅಪ್ಲೈ ಮಾಡಬೇಕೋ ಬೇಡವೋ ಅಂದ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ಮತ್ತು ನಾನು ಫುಲ್ ಡೀಟೇಲ್ಸ್ ಅಂಡ್ IPO ಅನಾಲಿಸಿಸ್ ಎಲ್ಲ IPO ಅನಾಲಿಸಿಸ್ ಕೂಡ ಫುಲ್ ಡೀಟೇಲ್ಸಾಗೆ ಹಾಕಿದ್ದೀನಿ. ಏನಕ್ಕಂತಂದರೆ ನೀವು ಯಾವುದೇ IPO ನಿಮ್ಗೆ ಆಗಿದ್ರೆ ಅದು ಲಾಂಗ್ ಟರ್ಮ್ ನೀವು ಹೋಲ್ಡ್ ಮಾಡಬೇಕಂತ ಇದ್ದರೆ ನಂದು IPOಸ್ ವಿಡಿಯೋ ನೋಡಿದರೆ ಸಾಕು. ಅದರ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಗೊತ್ತಾಗುತ್ತೆ. ಅಷ್ಟು ಡೀಟೇಲ್ಸ್ ಆಗಿದ್ದಾವೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಎಲ್ಲ ನೋಡಿ. ಕಲ್ಯಾಣ್ ಜ್ಯುವೆಲರ್ಸ್ ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1993 ಸ್ಟಾರ್ಟ್ ಆಗುತ್ತೆ. ತ್ರಿಸೂರ್ ಅಂತ ಕೇರಳದಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಇದು. ಕಲ್ಯಾಣ್ ಜ್ಯುವೆಲರ್ಸ್ ಈಸ್ ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಜ್ಯುವೆಲರಿ ಕಂಪನಿ. ಅಂದರೆ ಇದೊಂದು ಲಾರ್ಜೆಸ್ಟ್ ಜ್ಯುವೆಲರಿ ಕಂಪನಿ. ಮತ್ತು ಇದು ಕೀ ಆಕ್ಟಿವಿಟೀಸ್ ಏನೇನಿದೆ ಅಂದರೆ ಡಿಸೈನ್, ಮ್ಯಾನುಫ್ಯಾಕ್ಚರ್ ಮಾಡೋದು ಮತ್ತು ಸೆಲಿ ವೆರೈಟಿ ಆಫ್ ಗೋಲ್ಡ್, ಸ್ಟಡ್ಡೆಡ್ ಆ್ಯಂಡ್ ಅದರ್ ಜ್ಯುವೆಲರಿ ಪ್ರಾಡಕ್ಟ್ ಫಾರ್ ವೇರಿಯಸ್ ಅಕೇಶನ್ಸ್. ಮತ್ತು ಯಾವುದಿದು ಏನೇನು ವೆಡ್ಡಿಂಗ್ ಅಕೇಶನ್, ಫೆಸ್ಟಿವಲ್, ಇದಕ್ಕೆಲ್ಲ ಇವ್ರದ್ದು ಗೋಲ್ಡ್ ಎಲ್ಲ ಇವರು ಸೇಲ್ ಮಾಡೋದು ಮತ್ತು ಮ್ಯಾನುಫ್ಯಾಕ್ಚರ್ ಮಾಡೋದು, ಡಿಸೈನ್ ಮಾಡೋದು ಎಲ್ಲ ಆ್ಯಕ್ಟಿವಿಟೀಸು ಇದು ಮಾಡುತ್ತೆ. ಇದು ಇವ್ರದ್ದು ಕೀ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇದೆಲ್ಲ. ದ ಕಂಪನಿ ವಾಸ್ ಸ್ಟಾರ್ಟೆಡ್ ವಿತ್ ಎ ಸಿಂಗಲ್ ಶೋರೂಮ್ ಇನ್ ಕೇರಳ. ಅಂದರೆ ಇವರು ಕೇರಳದಲ್ಲಿ ಫಸ್ಟ್ ಒಂದು ಸಿಂಗಲ್ ಶೋರೂಮ್ನ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅದಂಗೆ ಎಕ್ಸ್ಪೆನ್ಷನ್ ಆಗ್ತಾ ಇವಾಗ ಪ್ರೆಸೆನ್ಸ್ ಎಷ್ಟಿದ್ದಾವೆ ಅಂತಂದರೆ 107 ಶೋರೂಮ್ಸ್ ಇದ್ದಾವೆ, ಲೊಕೇಟೆಡ್ ಅಕ್ರಾಸ್ 21 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. The company generated significant portion of revenue from gold jewelry accounted for 74.77%. ಅಂದರೆ ಇವರಿಗೆ ಪೋರ್ಷನ್ ಆಫ್ 74.77% ರೆವಿನ್ಯೂಸ್ ಗೋಲ್ಡ್ ಜ್ಯುವೆಲರಿ ಕಡೆಯಿಂದ ಬರುತ್ತೆ. 2020ನಲ್ಲಿ ಜ್ಯುವೆಲರಿ ಕಡೆಯಿಂದ ಬಂದಿದೆ. ಡೈಮಂಡ್ ಮತ್ತು ಪ್ರೀಶಿಯಸ್ ಸ್ಟೋನು ಅಂಡ್ ಅದರ್ ಜ್ಯುವೆಲರಿ ಸೆಗ್ಮೆಂಟ್ಸ್ ಎಲ್ಲ ಇವ್ರದ್ದು ರೆವಿನ್ಯೂ ಫ್ರಮ್ ಇದರಿಂದ ಬರೋದು. ಇದರಿಂದನೇ ರೆವಿನ್ಯೂ ಹೈಯೆಸ್ಟ್ ರೆವಿನ್ಯೂ ಇರೋದು. ನೆಕ್ಸ್ಟ್, ಕಲ್ಯಾಣ್ ಜ್ಯುವೆಲರಿ ಸ್ಟ್ರೆಂಥೆನ್ಡ್ ದ ಪ್ರೆಸೆನ್ಸ್ ಇನ್ ಸೌತ್ ಇಂಡಿಯನ್ ಸ್ಟೇಟ್ಸ್. ಯಾವುದೇ ಸ್ಟೇಟ್ಸಲ್ಲಿ ಇದಾವೆ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಇವ್ರದ್ದು ಅಂತಂದರೆ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣ. Next, in 2012, they expand outside South India by a showroom in Ahmedabad, Gujarat, and signed Amitabh Bachchan as the first national brand ambassador. ಅಂದರೆ ಇವ್ರಿಗೆ ಫಸ್ಟ್ ಬ್ರಾಂಡ್ ಅಂಬಾಸಿಡರ್ ಆಗಿತ್ತು ಇವರು ಅಮಿತಾಬ್ ಬಚ್ಚನ್ ಅವರು. ಮತ್ತು ಇವರು 2012 ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅಹಮದಾಬಾದ್ ಮತ್ತು ಗುಜರಾತ್ ಎಲ್ಲ ಕಡೆ ಇವ್ರದ್ದು ಶೋರೂಮ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಇನ್ 2013 Kalyan Jewellers entered international market by opening 6 showroom on the same day in UAE. ಅಂದರೆ UAE ಇಲ್ಲಿ ಇವ್ರದ್ದು 6 ಶೋರೂಮ್ನ ಸ್ಟಾರ್ಟ್ ಮಾಡ್ತಾರೆ 2013ನಲ್ಲಿ. ಆಮೇಲೆ ಗ್ರೋ ಟು ಆಪರೇಟ್ 30 ಶೋರೂಮ್ ಇನ್ ದ ಮಿಡ್ಲ್ ಈಸ್ಟ್ ಅಕ್ರಾಸ್ UAE, ಇದು ಕ್ವಾರ್ಟರ್, ಕುವೈತ್ ಮತ್ತು ಒಮಾನ್. ಇಲ್ಲೆಲ್ಲ ಇವ್ರದ್ದು ಕಂಪ್ನಿನ ಇವ್ರದ್ದು ಶೋರೂಮ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಆಸ್ February 2020, Kalyan Jewellers has a wide presence of over 137 ಶೋರೂಮ್. 2020ನಲ್ಲಿ ಇವ್ರದ್ದು 137 ಶೋರೂಮ್ ಮತ್ತು 107 ಆರ್ ಇನ್ ಇಂಡಿಯಾ ಆ್ಯಂಡ್ ದ ರಿಮೈನಿಂಗ್ 30 ಇನ್ ಮಿಡ್ಲ್ ಈಸ್ಟ್. ಇಲ್ಲೆಲ್ಲ ಇವ್ರದ್ದು ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ದ ಕಂಪನಿ ಆಲ್ಸೋ ಸೆಟ್ ಆಫ್ ಮೈ ಕಲ್ಯಾಣ್ ಕಸ್ಟಮರ್ ಕೇರ್ ಸೆಂಟರ್. ಅಂದರೆ ಇವರು ಕಸ್ಟಮರ್ ಸರ್ವಿಸ್ ಸೆಂಟರ್ ಕೂಡ ಏನು ಮೈ ಕಲ್ಯಾಣ್ ಅನ್ನೋ ಹೆಸರಲ್ಲಿ ಇವರು ಓಪನ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಆಫರಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಫಾರ್ ವೆಡ್ಡಿಂಗ್ ಪರ್ಚೇಸಸ್, ಕಲ್ಯಾಣ್ ಗೋಲ್ಡ್ ಪರ್ಚೇಸ್, ಅಡ್ವಾನ್ಸ್ ಸ್ಕೀಮ್ ಮತ್ತು ಗೋಲ್ಡ್ ಇನ್ಶೂರೆನ್ಸ್ ಎಲ್ಲ ಕೊಡ್ತಾರೆ ಗೋಲ್ಡ್ ಆರ್ನಮೆಂಟ್ಸ್ ಮೇಲೆ. ಇದೆಲ್ಲ ಇವರು ಕಸ್ಟಮರ್ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸಸ್ನ ಕೊಡ್ತಾ ಇದ್ದಾರೆ. ಇವಾಗ ಕರೆಂಟ್ಲಿ 761 ಮೈ ಕಲ್ಯಾಣ್ ಅಂತ ಅಂದ್ಬಿಟ್ಟು ಇವರು ಕಸ್ಟಮರ್ ಸರ್ವಿಸ್ ಸೆಂಟರ್ನ ಇಂಡಿಯಾದಲ್ಲಿ ಇವ್ರದ್ದು ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್, ಬ್ರಾಂಡ್ ಅಂಬಾಸಿಡರ್ಸ್ ಎಲ್ಲ ಯಾರ್ಯಾರು ಇದ್ದಾರೆ ಅಂತ ನೋಡಿ. ಇವರು ಅಮಿತಾಬ್ ಬಚ್ಚನ್ ಇವರು ಫಸ್ಟು ಬ್ರಾಂಡ್ ಅಂಬಾಸಿಡರ್ ಆಗಿದ್ದು. ಆಮೇಲೆ ಇವರು ಜಯಬಾದುರಿ ಬಚ್ಚನ್, ಇವರು ವೈಫ್. ಮತ್ತು ಇವರು ಗೊತ್ತಲ್ಲ ಕತ್ರಿನಾ ಕೈಫ್, ಮತ್ತು ನಾಗಾರ್ಜುನ, ಶಿವರಾಜ್ ಕುಮಾರ್. ನೆಕ್ಸ್ಟ್ ಬಂದ್ಬಿಟ್ಟು ಮಂಜು ವಾರಿಯರ್ ಮತ್ತು ಹೊಮಿಕಾ ಗಬ್ಬಿ, ಪೂಜಾ ಸಾವಂತ್. ಇವರೆಲ್ಲ ಇವ್ರದ್ದು ಕಲ್ಯಾಣ್ ಜ್ಯುವೆಲರ್ಸ್ ಬ್ರಾಂಡ್ ಅಂಬಾಸಿಡರು. ಇವರು ಅಡ್ವರ್ಟೈಸ್ಮೆಂಟ್ಗೆಲ್ಲ ತುಂಬಾ ಇವರು ಎಕ್ಸ್ಪೆನ್ಸಿವ್ ಮಾಡ್ತಿದ್ದಾರೆ. ಇವರು ಬ್ರಾಂಡ್ ಅಂಬಾಸಿಡರ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ. ಇವರೆಲ್ಲ ಬಾಲಿವುಡ್ ಮತ್ತು ಟಾಲಿವುಡ್ ಎಲ್ಲ ಇರ್ತೀವಲ್ಲ ಅವ್ರದ್ದು ಹೀರೋಯಿನ್ಸ್ ಎಲ್ಲ ಇವರೆಲ್ಲ ಕಲ್ಯಾಣ್ ಜ್ಯುವೆಲರ್ಸ್ ಬ್ರಾಂಡ್ ಅಂಬಾಸಿಡರ್ಸ್.
ನೆಕ್ಸ್ಟ್ ಅವ್ರದ್ದು ಏನೇನು ಪ್ರಾಡಕ್ಟ್ ಲೈನ್ಸ್ ಇದಾವೆ ಮತ್ತೆ ಏನೇನು ಅವ್ರ ಜ್ಯುವೆಲರಿ ಕಲೆಕ್ಷನ್ಸ್ ಇದಾವೆ ಅಂತ ನೋಡಿ. ಕಲ್ಯಾಣ್ ಜ್ಯುವೆಲರ್ಸ್ ಹ್ಯಾಸ್ ಲಾಂಚ್ಡ್ ವೇರಿಯಸ್ ಪ್ರಾಡಕ್ಟ್ ಲೈನ್ಸ್. ಸಮ್ ಆಫ್ ದ ಜ್ಯುವೆಲರ್ಸ್ ಕಲೆಕ್ಷನ್ ಯಾವ್ಯಾವ ಅಂತ ನೋಡೋಣ. ಏನು ಮುಹೂರ್ತ ಅಂದ್ಬಿಟ್ಟು ವೆಡ್ಡಿಂಗ್ ಜ್ಯುವೆಲರಿ ಎಲ್ಲ ಬರುತ್ತಲ್ಲ, ಈ ತರ ಎಲ್ಲ ವೆಡ್ಡಿಂಗ್ ಜ್ಯುವೆಲರ್ಸ್ ಎಲ್ಲ ಇವ್ರದ್ದು ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಮುದ್ರಾ ಅಂದ್ಬಿಟ್ಟು ಹ್ಯಾಂಡಿಕ್ರಾಫ್ಟೆಡ್ ಆಂಟಿಕ್ಯೂ ಜ್ಯುವೆಲರಿ, ಅದು ಪಿಕ್ಚರ್ಸ್ ಎಲ್ಲ ನೆಕ್ಸ್ಟ್ ಇದಾವೆ, ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಾ ಅಂದ್ಬಿಟ್ಟು ಟೈಮ್ಲೆಸ್ ಹೆರಿಟೇಜ್ ಜ್ಯುವೆಲರಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಹನೋಂಕಿ ಅನ್ಕಟ್ ಡೈಮಂಡ್ ಜ್ಯುವೆಲರಿ. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಂಗ್ ಪ್ರೀಶಿಯಸ್ ಸ್ಟೋನ್ ಜ್ಯುವೆಲರಿ. ಮತ್ತೆ ತೇಜಸ್ವಿ ಅಂದ್ಬಿಟ್ಟು ಪೋಲ್ಕಿ ಡೈಮಂಡ್ಸ್ ಜ್ಯುವೆಲರಿ. ನೆಕ್ಸ್ಟ್ ಜೈಹಾಯ್ ಡೈಮಂಡ್ ಜ್ಯುವೆಲರಿ ಇದು ಕಲೆಕ್ಷನ್. ನೆಕ್ಸ್ಟ್ ಲಾಯ ಅಂದ್ಬಿಟ್ಟು ಕಂಟೆಂಪರರಿ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ. ನೆಕ್ಸ್ಟ್ ಗ್ಲೋ ಅಂದ್ಬಿಟ್ಟು ಡ್ಯಾನ್ಸಿಂಗ್ ಡೈಮಂಡ್ ಜ್ಯುವೆಲರಿ. ನೆಕ್ಸ್ಟ್ ವೇದ ಹೆರಿಟೇಜ್ ಜ್ಯುವೆಲರಿ ವಿತ್ ಅನ್ಕಟ್ ಡೈಮಂಡ್ಸ್. ಮತ್ತೆ ಅಪೂರ್ವ ಅಂದ್ಬಿಟ್ಟು ಇದೆಲ್ಲ ಡೈಮಂಡ್ ಪ್ರಾಡಕ್ಟ್. ಇದೆಲ್ಲ ಬಂದ್ಬಿಟ್ಟು ಇವ್ರದ್ದು ಹೆರಾ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಡೈಲಿ ವಿಯರ್ ಡೈಮಂಡ್ಸ್. ಇದೆಲ್ಲ ಇವ್ರದ್ದು ಪ್ರಾಡಕ್ಟ್ ಲೈನ್ಸ್. ಒಳ್ಳೊಳ್ಳೆ ಬ್ರಾಂಡ್ ಇದಾವೆ ಇವ್ರದ್ದು ಜ್ಯುವೆಲರಿ ಕಲೆಕ್ಷನ್ದು. ನೆಕ್ಸ್ಟ್ ಅಲ್ಲಿ ಹೇಳಿದ್ನಲ್ಲ ಮುದ್ರಾ ಅಂದ್ರೆ ಈ ತರ ಇವ್ರದ್ದು ಜ್ಯುವೆಲರಿ ಟೈಪ್ ಬರುತ್ತೆ, ಹ್ಯಾಂಡಿಕ್ರಾಫ್ಟೆಡ್ ಆಂಟಿಕ್ ಜ್ಯುವೆಲರಿ ಅದು. ನೆಕ್ಸ್ಟ್ ಹನೋಂಕಿ ಅಂತ ಹೇಳಿದ್ರೆ ಅನ್ಕಟ್ ಡೈಮಂಡ್, ಈ ತರ ಎಲ್ಲ ಡಿಸೈನ್ ಬರುತ್ತದು. ನೆಕ್ಸ್ಟ್ ನಿಮಹ ಅಂತ ಅಂದ್ಬಿಟ್ಟು ಈ ತರ ಅದು ಡಿಸೈನ್ ಎಲ್ಲ ಇರುತ್ತೆ. ಮತ್ತೆ ರ್ಯಾಂಗ್ ಅಂತ ಅಂದ್ಬಿಟ್ಟು ಪ್ರೀಶಿಯಸ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಇದು ಮಾಡಿರ್ತಾರೆ. ಇವ್ರದ್ದು ಒಂದೊಂದು ಇವ್ರದ್ದು ಜ್ಯುವೆಲರಿ ಡಿಸೈನ್ಗೂ ಒಂದೊಂದು ನೇಮ್ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ವೇದ ಅಂತ ಅಂದ್ಬಿಟ್ಟು ಇದೊಂದು ಟೈಪ್ ಆಫ್ ಡೈಮಂಡ್ ಕಟ್ ಇವ್ರದ್ದು ಡೈಮಂಡ್ ಜ್ಯುವೆಲರಿ. ನೆಕ್ಸ್ಟ್ ಅಪೂರ್ವ ಅಂದ್ಬಿಟ್ಟು ಇದು ಕೂಡ ಡೈಮಂಡ್ ಫಾರ್ ಸ್ಪೆಷಲ್ ಅಕೇಶನ್ಸ್ಗೆಲ್ಲ ಯೂಸ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇಲ್ಲಿ ಕ್ಯಾಂಡರ್ ಅಂದ್ಬಿಟ್ಟು ಅಂದ್ರೆ ರಿಂಗ್ಸ್ ಎಲ್ಲ ಬರುತ್ತಲ್ಲ, ಡೈಮಂಡ್ ರಿಂಗ್ಸ್ ಆ ಥರದ್ದು. ನೆಕ್ಸ್ಟ್ ತೇಜಸ್ವಿ ಅಂದ್ಬಿಟ್ಟು ಇದು ಕೂಡ ಪೋಲ್ಕಿ ಡೈಮಂಡ್ಸ್ ಅಂತ ಏನು ಕರೀತಾರೆ, ಅದರಿಂದ ಮೇಡ್ ಮಾಡಿರೋದು ಇದು. ನೆಕ್ಸ್ಟ್ ನೋಡಿ ಇದು ಹೆರಾ ಅಂತ ಅಂದ್ಬಿಟ್ಟು ಅಂದ್ರೆ ಏನು ಎವ್ರಿಡೇ ಏನು ವಿಯರ್ ಮಾಡ್ತಾರೆ ಅದಕ್ಕೆಲ್ಲ ಯೂಸ್ ಮಾಡೋ ಅಂಥದ್ದು ಇದು. ಮತ್ತೆ ಗ್ಲೋ ಅಂದ್ಬಿಟ್ಟು ಇದು ಕೂಡ ಡ್ಯಾನ್ಸಿಂಗ್ ಡೈಮಂಡ್ ಅಂತ ಕರೀತಾರೆ, ಸಿಂಪಲ್ ಆಗಿರುತ್ತೆ ಇದು. ಇದು ಜಿಹಾ ಅಂದ್ಬಿಟ್ಟು ಇನ್ಫಿನಿಟ್ ಸ್ಪಾರ್ಕ್ಲೆಸ್. ಲಾಯ ಅಂದ್ಬಿಟ್ಟು ಇದು ಡೈಮಂಡ್ ಫಾರ್ ಆಲ್ ಅಕೇಶನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಈ ಥರದ್ದೆಲ್ಲ ಇವ್ರದ್ದು ಪ್ರಾಡಕ್ಟ್ ಇವ್ರದ್ದು ಜ್ಯುವೆಲರಿ ಡಿಸೈನ್ಸ್ ಒಂದೊಂದಕ್ಕೆ ಒಂದೊಂದು ನೇಮ್ ಇಟ್ಟಿದ್ದಾರೆ ಇವರು. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋಣ. ನೋಡಿ ಇಲ್ಲಿ 3 years ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಟೋಟಲ್ ರೆವಿನ್ಯೂ ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ನೆಟ್ ಪ್ರಾಫಿಟ್ ಅಂತ ಏನು ಕರಿತೀವಿ ಅದು. ಟೋಟಲ್ ರೆವಿನ್ಯೂ ನೋಡಿ 2018 10,580.02 crore ಇದೆ. ಮತ್ತು 2019 9,814.03 crore ಇದೆ. 2020 10,181.02 crore ಇದೆ. ಮತ್ತು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ನೋಡಿ 2018 141 crore ಇತ್ತು. 2019 ಇವ್ರದ್ದು ಮೈನಸ್ ಅಲ್ಲಿ ಇದೆ ನೋಡಿ, -4.86 crore ಇದೆ. ಮತ್ತೆ 2020 142.28 crore ಇದೆ. ಇಲ್ಲಿ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಇತ್ತು ಟೋಟಲ್ ರೆವಿನ್ಯೂ. ಬಟ್ ಇವ್ರದ್ದು 2018 ಮತ್ತು 2020 ಕಂಪೇರ್ ಮಾಡಿದ್ರೆ 2019 ಟೋಟಲ್ ರೆವಿನ್ಯೂ ಕೂಡ ಡೌನ್ ಇದೆ, ಮತ್ತು ನೆಟ್ ಪ್ರಾಫಿಟ್ ಕೂಡ ಡೌನ್ ಇದೆ. ಅದು ಬಿಟ್ಟರೆ ಇದೆಲ್ಲ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಗುಡ್ ಗ್ರೋತ್ ಕೊಡುತ್ತೆ ಮುಂದೆ ಅಂತ ಅಂದ್ಬಿಟ್ಟು ಫ್ಯೂಚರಲ್ಲಿ ನೋಡ್ಬೋದು. ಫ್ಯೂಚರಿಸ್ಟಿಕ್ ಆಗಿದೆ ಗ್ರೂಪು, ಒಳ್ಳೊಳ್ಳೆ ಪ್ರಾಡಕ್ಟ್ ಡಿಸೈನು ಎಲ್ಲ ಇದೆ ಇವ್ರದ್ದು. ಇಷ್ಟು ಇವ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ನೆಕ್ಸ್ಟ್ IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಡೇಟ್ ಬಂದ್ಬಿಟ್ಟು March 16 ಇದೆ ಓಪನಿಂಗ್ ಡೇಟ್. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು March 18 ಕ್ಲೋಸಿಂಗ್ ಡೇಟ್ ಇದೆ. ಮತ್ತು ಫೇಸ್ ವ್ಯಾಲ್ಯೂ 10 per ಈಕ್ವಿಟಿ ಶೇರ್ ಇದೆ. ಮತ್ತು IPO ಪ್ರೈಸ್ 86 to 87 rupees per ಈಕ್ವಿಟಿ ಶೇರ್ ಇದೆ. ಮಾರ್ಕೆಟ್ ಲಾಟ್ ಬಂದ್ಬಿಟ್ಟು 172 ಶೇರ್ಸ್ ಇದೆ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದ್ಬಿಟ್ಟು 172 ಶೇರ್ಸ್. ಮತ್ತು ಲಿಸ್ಟಿಂಗ್ BSE ಮತ್ತು NSE ಎರಡರಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಇವ್ರದ್ದು ಇಶ್ಯೂ ಸೈಜ್ ಬಂದ್ಬಿಟ್ಟು 1175 crore ಅಷ್ಟು ಇಶ್ಯೂ ಸೈಜ್ ಇದೆ ಇವ್ರದ್ದು. ಅದ್ರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 800 crore. ಮತ್ತೆ ಆಫರ್ ಫಾರ್ ಸೇಲ್ ಬಂದ್ಬಿಟ್ಟು 375 crore ಇದೆ. ಮತ್ತೆ ಮಿನಿಮಮ್ 1 lot ಬೈ ಮಾಡಬೇಕಾಗುತ್ತೆ ನಾವು, 172 ಶೇರ್ಸ್ ಆಗುತ್ತೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 14,964 rupees ಆಗುತ್ತೆ. ಮತ್ತೆ ಮ್ಯಾಕ್ಸಿಮಮ್ 30 lot ಬೈ ಮಾಡಬೇಕಾಗುತ್ತೆ, 2,236 ಶೇರ್ಸ್ ಆಗುತ್ತೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1,94,532 rupees ಆಗುತ್ತೆ. ಮತ್ತೆ IPO ಲಿಸ್ಟಿಂಗ್ ಡೇಟ್ ಯಾವಾಗಿದೆ ಅಂದ್ರೆ March 26 ಇವ್ರದ್ದು ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆಗ್ತಾ ಇದೆ. ಇಷ್ಟು IPO ಡೀಟೇಲ್ಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ದ ಇಶ್ಯೂ ನೋಡೋಣ, ಏನೇನಕ್ಕೋಸ್ಕರ ಅವ್ರು IPO ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು.
ಇವ್ರ ಫೈನಾನ್ಸ್ ಬಿಸ್ನೆಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಇದನ್ನೆಲ್ಲ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದನ್ನೆಲ್ಲ ಇವರು ಏನೋ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನ ಇವರು ಮೀಟ್ ಔಟ್ ಮಾಡೋದಕ್ಕೋಸ್ಕರ ಇವರು ಇದು IPO ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಮೀಟ್ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದ್ರೆ ಇದೇನೇನು ಕಾರ್ಪೊರೇಟ್ ಪರ್ಪಸ್ ಜನರಲ್ ಕಾರ್ಪೊರೇಟ್ ಪರ್ಪಸ್ ಇದಾವೆ ಇದನ್ನೆಲ್ಲ ಮೀಟ್ ಔಟ್ ಮಾಡೋದಕ್ಕೋಸ್ಕರ ಇದು IPO ಬಿಡ್ತಾ ಇದ್ದಾರೆ. ಇವೆರಡು ಇವ್ರದ್ದು ಅಬ್ಜೆಕ್ಟಿವ್ಸ್ ಆಫ್ ದ IPO. ಮತ್ತೆ ಕಂಪ್ನಿ ಪ್ರಮೋಟರ್ಸ್ ಯಾರ್ಯಾರು ನೋಡಿ, ಮಿಸ್ಟರ್ TS ಕಲ್ಯಾಣ ರಾಮಣ್ಣ, ಮಿಸ್ಟರ್ TK ಸೀತಾರಾಮನ್ ಮತ್ತೆ ಮಿಸ್ಟರ್ TK ರಮೇಶ್ ಆರ್ ದ ಕಂಪ್ನಿ ಪ್ರಮೋಟರ್ಸ್. ಅಂದ್ರೆ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸೇ ಇದ್ದಾರೆ. ಇವ್ರ ಕಂಪ್ನಿ ಪ್ರಮೋಟರ್ಸ್ ಇವರೆಲ್ಲ. ನೆಕ್ಸ್ಟ್ ಫೈನಲ್ ಕನ್ಕ್ಲೂಷನ್ ನೋಡೋಣ. ಸ್ವಲ್ಪ ಸ್ಟ್ರೆಂತ್ ಫ್ಯಾಕ್ಟರ್ಸ್ ಇದೆ ಮತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ದು ಅಂತ ಒಂದೆರಡು ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಯಾವ್ದು ಸ್ಟ್ರೆಂತ್ ಫ್ಯಾಕ್ಟರ್ಸ್ ಅಂದ್ರೆ ಟ್ರಸ್ಟೆಡ್ ಜ್ಯುವೆಲರಿ ಬ್ರಾಂಡ್. ಇವ್ರದ್ದು ಬ್ರಾಂಡ್ಸ್ ಎಲ್ಲ ನೋಡಿದ್ರಲ್ಲ ನೀವು, ಇದೆಲ್ಲ ಟ್ರಸ್ಟೆಡ್ ಆಗಿದಾವೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತೆ ಸ್ಟ್ರಾಂಗ್ ನೆಟ್ವರ್ಕ್ ಡಿಸ್ಟ್ರಿಬ್ಯೂಷನ್ ವಿತ್ ಗ್ಲೋಬಲ್ ಔಟ್ ರೀಚ್. ಅಂದ್ರೆ ಇವರು ಏನು ಇಯರ್ ಟು ಇಯರ್ ಅವರು ಔಟ್ಲೆಟ್ ಎಲ್ಲ ಏನು ಶೋರೂಮ್ಸ್ ಎಲ್ಲ ಇವರು ಔಟ್ ಸೈಡ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಚೆನ್ನಾಗಿದೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್ ಅಂತ ಹೇಳ್ಬೋದು. ನೆಕ್ಸ್ಟ್ ವೈಡ್ ರೇಂಜ್ ಆಫ್ ಜ್ಯುವೆಲರಿ ಪ್ರಾಡಕ್ಟ್ ಆಫರಿಂಗ್ಸ್ ಅಂದ್ರೆ ಹೇಳಿದ್ನಲ್ಲ ಇವ್ರು ಎಷ್ಟೊಂದು ಪ್ರಾಡಕ್ಟ್ ಏನೋ ಲೈನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ಡಿಸೈನ್ ಅಲ್ಲಿ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೊಂದು ಇವ್ರದ್ದು ಒಳ್ಳೆ ಗುಡ್ ಸ್ಟ್ರೆಂತ್. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ ಅಂಡ್ ಮ್ಯಾನೇಜರ್ಸ್. ಏನು ಇವಾಗ ಮ್ಯಾನೇಜರ್ಸ್ ಮತ್ತೆ ಪ್ರಮೋಟರ್ಸ್ ಇದಾರೆ ಅವರು ವೆಲ್ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಅದರಿಂದ ಇವ್ರ ಕಂಪ್ನಿಗೆ ಒಂದು ಗುಡ್ ಸ್ಟ್ರೆಂತ್ ಆಗುತ್ತೆ ಇದು. ಇಷ್ಟು ಇವ್ರದ್ದು ಕನ್ಕ್ಲೂಷನ್. ಮತ್ತೆ ಇವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಏನೇನು ಬರ್ಬೋದು ಅಂತಂದ್ರೆ ಇವ್ರಿಗೆ ಫಿಯರ್ಸ್ ಅಂತಂದ್ರೆ ಟೈಟಾನ್ ಕಂಪ್ನಿ ಇವಾಗ ಲಿಸ್ಟಿಂಗ್ ಆಗಿರೋದ್ರಲ್ಲಿ ಫಿಯರ್ಸ್ ಇದ್ದಾರೆ. ಮತ್ತೆ ಏನು ಇವ್ರಿಗೆ ಇದಾಗ್ಬೋದು ಅಂತಂದ್ರೆ ಗೋಲ್ಡ್ ರೇಟ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ. ಆ ಫ್ಲಕ್ಚುಯೇಷನ್ ಇವ್ರಿಗೆ ಸ್ವಲ್ಪ ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಇವರು ಕಂಪ್ನಿ ನೆಟ್ ಪ್ರಾಫಿಟ್ ಇರ್ಬೋದು ಮತ್ತೆ ಸೇಲ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಮತ್ತೆ ಇವ್ರಿಗೆ ಇನ್ನೊಂದು ಏನ್ ಹೇಳ್ಬೇಕು ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರೆ 2019 ಅಲ್ಲಿ ಸ್ವಲ್ಪ ಡೌನ್ ಇದೆ. ಇವರು ಸ್ವಲ್ಪ ಇದನ್ನ ಇಂಪ್ರೂವ್ ಮಾಡ್ಕೋಬೇಕು. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಇವ್ರದ್ದು ಫಿನಾನ್ಷಿಯಲ್ ಸ್ಟ್ರೆಂತ್ನೆಲ್ಲ ಸ್ವಲ್ಪ ಇನ್ನೂ ಇನ್ಕ್ರೀಸ್ ಮಾಡ್ಕೋಬೇಕು. ಇಷ್ಟು ಇವ್ರದ್ದು ಸ್ಟ್ರೆಂತ್ ಮತ್ತೆ ಏನು ರಿಸ್ಕ್ ಫ್ಯಾಕ್ಟರ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಕಲ್ಯಾಣ್ ಜ್ಯುವೆಲರ್ಸ್ IPO ಡೀಟೇಲ್ಸ್. ನಿಮ್ಗೆ ಈ IPO ಡೀಟೇಲ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವ್ರು ಕೂಡ IPOಗೆ ಅಪ್ಲೈ ಮಾಡಬೇಕು ಅಂತ ಇರ್ತಾರೆ. ಅವರು ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಚಾನಲ್ಗೆ ಇದುವರೆಗೆ ಯಾರೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಮಾಡೋ ವಿಡಿಯೋದು ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಮತ್ತೆ ಇನ್ನೊಂದ್ಸತಿ ನೀವು ಕೂಡ ಅನಲೈಸ್ ಮಾಡ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡಬೇಕೋ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟು ಅಪ್ಲೈ ಮಾಡಿ. ನಿಮ್ಗೆ ಕೂಡ IPO ಅಲಾಟ್ಮೆಂಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.